ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಫಿನಾಲೆಗೆ ದಿನಗಳು ಹತ್ತಿರವಾಗ್ತಾ ಇದೆ. ಇನ್ನು ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಅನ್ನೋ ಕುತೂಹಲ ಇತ್ತು. ವರ್ತೂರು ಸಂತೋಷ್ ಬಿಗ್ ಮನೆಯಿಂದ ಹೊರಬಂದಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ವೈರಲ್ ಆಗಿತ್ತು. ಇನ್ನು ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರುವುದಕ್ಕೆ ಕಾರ್ತಿಕ್, ನಮ್ರತಾ, ವಿನಯ್, ತನಿಷಾ, ತುಕಾಲಿ ಸಂತೋಷ್, ವರ್ತೂರು ಸಂತೋಷ್ ನಾಮಿನೇಟ್ ಆಗಿದ್ರು. ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ಸುದೀಪ್ ಅವರು ನಮ್ರತಾ ಅವರನ್ನ ಮೊದಲು ಸೇಫ್ ಮಾಡ್ತಾರೆ. ಇನ್ನು ಸೂಪರ್ ಸಂಡೇ ವಿತ್ ಸುದೀಪ್ ಸಂಚಿಕೆಯಲ್ಲಿ ವಿನಯ್, ತನಿಷಾ, ಕಾರ್ತಿಕ್ ಅವರನ್ನ ಸೇಫ್ ಮಾಡ್ತಾರೆ. ಕೊನೆಗೆ ಉಳಿಯೋದು ತುಕಾಲಿ ಸಂತೋಷ್ ಮತ್ತು ವರ್ತೂರು ಸಂತೋಷ್. ಈ ಇಬ್ಬರ ಪೈಕಿ ಯಾರು ಮನೆಯಿಂದ ಹೊರಬರ್ತಾರೆ ಅನ್ನೋ ಕುತೂಹಲ ಇತ್ತು. ಸುದೀಪ್ ಅವರು ಕೂಡ ಸಂತು ಪಂತು ಇಬ್ಬರಲ್ಲಿ ಒಬ್ರು ಆಚೆ ಬರಬೇಕಾಗುತ್ತೆ ಅಂತ ಹೇಳಿದ್ರು. ಈ ಮಾತನ್ನ ಕೇಳ್ತಾ ಇದ್ದಂತೆ ವರ್ತೂರು ಮತ್ತು ತುಕಾಲಿ ಸಂತೋಷ್ ಈ ಸ್ಟೇಜ್ಗೆ ನಾವಿಬ್ರು ಬಂದು ನಿಲ್ತೀವಿ ಅನ್ನೋದು ಗೊತ್ತಿತ್ತು. ನಮ್ಮಿಬ್ಬರ ಪೈಕಿ ಯಾರಾದರೂ ಒಬ್ರು ಇವತ್ತು ಎಲಿಮಿನೇಟ್ ಆಗ್ತಾರೆ ಅಂತಾನೆ ನಾವು ಲೆಕ್ಕಾಚಾರವನ್ನ ಹಾಕೊಂಡಿದ್ವಿ. ನಾನೇನಾದರೂ ಹೋದ್ರೆ ವರ್ತೂರು ಸಂತೋಷ್ ಅವರು ಚೆನ್ನಾಗಿ ಆಟ ಆಡಬೇಕು, ಗೆದ್ದು ಬರಬೇಕು ಅಂತ ತುಕಾಲಿ ಹೇಳಿದ್ರು. ಅಂತೆಯೇ ವರ್ತೂರು ಕೂಡ ತುಕಾಲಿ ಅವರು ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಅಂತ ಭಾವುಕರಾದ್ರು. ಇನ್ನು ಇವರಿಬ್ಬರ ಪೈಕಿ ಒಬ್ಬರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಮನೆಯವರು ಕೂಡ ಭಾವುಕರಾಗ್ತಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಸಂತು ಪಂತು ಫ್ರೆಂಡ್ಶಿಪ್ನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಸ್ನೇಹ ನಿಷ್ಕಲ್ಮಶವಾಗಿತ್ತು. ಇಂತಹ ಬಾಂಧವ್ಯವನ್ನು ನಾನು ಯಾವತ್ತೂ ಕೂಡ ಬಿಗ್ ಮನೆಯಲ್ಲಿ ನೋಡಿಲ್ಲ ಅಂತ ಹೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಕೊನೆಯದಾಗಿ ಮನೆಯಿಂದ ಒಬ್ರು ಆಚೆ ಬರಲೇಬೇಕು ಎಂದ ಸುದೀಪ್ ಅವರು ಬಿಗ್ ಟ್ವಿಸ್ಟ್ ಅನ್ನ ಕೊಡ್ತಾರೆ. ಈ ವಾರ ಮನೆಯಿಂದ ಹೊರಗೆ ಯಾರು ಹೋಗಲ್ಲ ಅಂತ ಹೇಳಿ ಈ ವಾರ ನೋ ಎಲಿಮಿನೇಷನ್ ಎಂದು ತಿಳಿಸ್ತಾರೆ. ಇದನ್ನ ಕೇಳ್ತಾ ಇದ್ದಂತೆ ವರ್ತೂರು ಸಂತೋಷ್, ತುಕಾಲಿ ಸಂತೋಷ್ ಅವರು ಹಗ್ ಮಾಡಿಕೊಂಡು ಖುಷಿಪಟ್ಟು ಸುದೀಪ್ ಅವರಿಗೆ ಧನ್ಯವಾದವನ್ನ ತಿಳಿಸ್ತಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಕೊಟ್ಟಿದ್ದು, ಇವಾಗ ನೋ ಎಲಿಮಿನೇಷನ್ ಇರಬಹುದು, ಆದರೆ ಎಲಿಮಿನೇಷನ್ ಹೋಲ್ಡ್ನಲ್ಲಿದೆ, ಮುಂದೆ ಏನು ಬೇಕಾದರೂ ಆಗಬಹುದು ಅನ್ನೋ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ.